ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಇರಬಹುದು ಅಥವಾ ಕೆಲವೊಂದು ಸೀಸನ್ನಲ್ಲಿ ಸಿಗುವಂತಹ ಈ ಒಂದು ಕಡಲೆ ಪಲ್ಯವನ್ನು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಹೌದು ಸ್ನೇಹಿತರೆ, ಸೀಸನ್ನಲ್ಲಿ ಸಿಗುವಂತಹ ಈ ಒಂದು ಕಡಲೆ ಪಲ್ಯವನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಪಲ್ಯವನ್ನು ನೀವು ಚಪಾತಿ ಇರ್ಬೋದು, ಅದರಲ್ಲೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಇದಕ್ಕೆ ರೊಟ್ಟಿ. ಸೊ ನೀವು ಇದನ್ನು ರೊಟ್ಟಿಗೆ ಕೂಡ ಇದನ್ನು ಟ್ರೈ ಮಾಡ್ಬೋದು. ಚಪಾತಿಗೆ ನಾನು ಮಾಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ನೀವು ಇದನ್ನು ಮನೆಗೆ ತಂದ ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀರಾ. ಕ್ಲೀನ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 2 ಡೇಸ್ ಆದರೂ ನೀವು ನೆನೆ ಹಾಕೋಬೇಕು. ನೆನೆ ಹಾಕ್ಕೊಂಡು ಬೆಳಗ್ಗೆ ಸಂಜೆ 2 ಟೈಮ್ ನೀರನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಕಡಲೆ ತುಂಬ ಹುಳಿ ಬಂದುಬಿಡುತ್ತೆ. ಹಾಗಾಗಿ ಒಂದು 2 ಡೇಸ್ ನೆನೆ ಹಾಕ್ಕೊಂಡು ಬೆಳಗ್ಗೆ ಸಂಜೆ 2 ಟೈಮ್ ನೀರು ಚೇಂಜ್ ಮಾಡ್ಕೊಳ್ಳಿ. ಇದನ್ನು ನೀವೇನು ಬೇಯಿಸೋಕೆ ಹಾಕ್ಕೊಳ್ತೀರಲ್ವ, ಆವಾಗಲೂ ಕೂಡ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ನೀವು ಬೇಯೋಕ್ಕೆ ಹಾಕಬೇಕು. ಸೊ ಇದನ್ನು ಮತ್ತೆ ಇದ್ರದ್ದು ವೇಸ್ಟೇಜ್ ಏನಿರುತ್ತೆ, ನೀವು ಇದನ್ನು ಮನೆ ಸುತ್ತಮುತ್ತಲೇ ಬಿಸಾಕೋಬೇಡಿ. ಯಾಕೆ ಅಂತ ಹೇಳಿದರೆ, ಇದನ್ನು ಮನೆಯ ಅಂಗಳದಲ್ಲಿ ವೇಸ್ಟೇಜ್, ಈ ಬಿದಿರಿನ ವೇಸ್ಟೇಜನ್ನು ಮಕ್ಕಳಿರಬಹುದು ಅಥವಾ ದನ ಕರುಗಳೇನಾದ್ರು ತಿಂದರೆ ಸಾಯ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಸೂರಿಂದ ಹೊರಗಡೆನೇ ನೀವು ಬಿಸಾಕಬೇಕು. ಸೂರಿಂದ ಹೊರಗಡೆ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ. ಸೊ ತುಂಬಾ ಕೇರ್ಫುಲ್ ಆಗಿರಿ ಇದನ್ನು ಬಿಸಾಕುವಾಗ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಚೆನ್ನಾಗಿ ಹಿಂಡಿ ಕಡಲೆಯನ್ನು ನೀವು ಕುಕ್ಕರೊಳಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ಚೆನ್ನಾಗಿ ಹಿಂಡಿ ಅದರಲ್ಲಿರುವಂಥ ರಸವನ್ನು ತೆಗೀರಿ. ಸೊ ನೆಕ್ಸ್ಟು ಕಡಲೆಕಾಳು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಉಪ್ಪನ್ನು ಸೇರಿಸಿ, ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀರನ್ನು ಸೇರಿಸಿ ಒಂದು 3 ವಿಜಿಲನ್ನು ಬರೆಸ್ಕೊಳ್ಳಿ. ಇದ್ರ ಜೊತೆಗೇ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು 3 ವಿಜಿಲ್ ಬಂದ ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಎಷ್ಟು ಕಡಲೆ ಇರುತ್ತೆ ಅದ್ರ ಪ್ರಮಾಣವನ್ನು ನೋಡಿ. ನೀವು ಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ. ಒಂದು 3 ವಿಜಿಲ್ ಬರೆಸ್ಕೊಂಡಿದ್ದೀನಿ. ಇದರಲ್ಲಿ ರಸವನ್ನು ಹಿಂಡಿ ಬೇಕಾದ್ರೆ ತೆಗೆದು ನೀವು ಆ ರಸವನ್ನು ಬೇಕಿದ್ರೆ ಒಗ್ಗರಣೆಯನ್ನು ಹಾಕೋಬೋದು. ಒಲೆ ಮೇಲೆ ಎಣ್ಣೆಯನ್ನು ಇಟ್ಟು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಕಾಯಿ ತುರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಡಲೆಯನ್ನು ನೀವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ನೀವು ಕಡಲೆ ಆ ಒಂದು ರಸವನ್ನು ನೀವು ಏನಾದರೂ ರಸಮ್ ಥರ ಮಾಡ್ಕೊಳ್ತೀನಿ ಅನ್ನೋದಾದರೆ ಹಿಂಡಿ ನೀವು ಹಾಕ್ಕೊಂಡ್ರೆ ಆ ರಸವನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನೋಡಿ ಚೆನ್ನಾಗಿ ಹಿಂಡಿ ಅದನ್ನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1-2-3 ಮಿನಿಟನ್ನು ಹಾಗೆ ಬಿಟ್ಬಿಡಿ. ಆ ಒಗ್ಗರಣೆಯಲ್ಲೇ ಚೆನ್ನಾಗಿ ಅದು ಫ್ರೈ ಆಗಲಿ. ಫ್ರೈ ಆದಮೇಲೆ ರೆಡಿಯಾಗಿರುತ್ತೆ. ಚಪಾತಿಗಿರ್ಬಹುದು, ರೊಟ್ಟಿಗಿರ್ಬಹುದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಇದನ್ನು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ ಕಡಲೆ ಪಲ್ಯ, ಚಪಾತಿಯ ಜೊತೆಗೆ ರೆಡಿ ಇದೆ. ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕಾಯಿ ಮತ್ತು ಕಾಳು ಸಮ ಪ್ರಮಾಣದಲ್ಲಿ ಇದ್ದಾಗ ಕಡಲೆ ಪಲ್ಯ ಸೂಪರಾಗಿರುತ್ತೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.